ಇವತ್ತು ಹೆಸರುಬೇಳೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆ ಬೆಲ್ಲ, ಏಲಕ್ಕಿ, ಆಮೇಲೆ ಹೆಸರುಬೇಳೆ, ಆಮೇಲೆ ಇದು ಸೇಮಿಯಾ ಬೇಕು ಸ್ವಲ್ಪ, ಆಮೇಲೆ ಇದು ದ್ರಾಕ್ಷಿ, ಗೋಡಂಬಿ, ಮತ್ತು ಇದು ಹುರ್ಕೊಳ್ಳೋದಕ್ಕೆ ತುಪ್ಪ ಬೇಕು, ಮತ್ತು ಇದು ಕಾಯಿ ತುರಿ. ಇಷ್ಟು ಇಂಗ್ರೀಡಿಯೆಂಟ್ಸು ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಬೇಕಾಗುತ್ತೆ. ಫಸ್ಟಿಗೆ ಹೆಸರುಬೇಳೆ ಬೆಚ್ಚಗೆ ಹುರ್ಕೋಬೇಕು, ಸ್ವಲ್ಪ ಗಮ್ ಅನ್ನೋ ಥರ. ಸ್ಲಿಮ್ಮಾಗಿ ಇಟ್ಕೊಳ್ಳಿ, ಜೋರಾಗಿ ಇಟ್ಕೋಬೇಡಿ, ಸೀದೋಗುತ್ತೆ. ಆಮೇಲೆ ಗಮ್ ಅನ್ನುತ್ತೆ, ನಿಮಗೆ ಗೊತ್ತಾಗುತ್ತೆ ಸ್ಮೆಲ್ಲು. ಆಮೇಲೆ ಬೆಲ್ಲ ಕುಟ್ಟಿ ಇಟ್ಕೊಂಡಿರಬೇಕು. ಆಮೇಲೆ ಒಂದು ಕುಕ್ಕರ್ಗೆ ನೀರು ಸ್ವಲ್ಪ ಹಾಕ್ಬಿಟ್ಟು ಕಾಯಕ್ಕಿಟ್ಟಿರಿ. ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ನೀರು. ಅಷ್ಟೊತ್ತಿಗೆ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೋಬೇಕು ಕೊಬ್ಬರಿ. ಅದು ನುಣ್ಣಗೆ, ಅದಕ್ಕೆ ಏಲಕ್ಕಿ ಅದ್ರ ಜೊತೆಲೇ ಹಾಕ್ಕೊಳ್ಳಿ. ಕಾಯಿ ತುರಿ ಎಷ್ಟು ಬೇಕು ನಿಮ್ಗೆ ನೋಡ್ಕೊಳ್ಳಿ, ಕ್ವಾಂಟಿಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ ಕಾಯಿ ತುರಿನ. ಬೇಡ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಇದು ಕಾದಿದೆ ಈಗ ಬಿಸಿನೀರಾಗಿ, ಅದಕ್ಕೆ ಹೆಸರುಬೇಳೆ ಹಾಕ್ಕೊಳ್ಳೋಣ. ನೀರು ಅದು ನೀವು ನೋಡ್ಕೊಳ್ಳಿ, ಅದಕ್ಕೆ ತಕ್ಕಂಗೆ ನೀರು ಇದು ಮಾಡ್ಕೊಳ್ಳಿ. ಆಮೇಲೆ ಒಂಚೂರು ತಿರ್ಗಿಸ್ಕೊಡಿ, ಅದು ಇಲ್ಲಾಂದರೆ ಉಂಟೆ ಕಟ್ಬಿಡುತ್ತೆ. ತಿರ್ಗಿಸ್ಕೊಟ್ಟಾದ್ಮೇಲೆ ನೋಡಿಕೊಂಡು ಅದು ಕರೆಕ್ಟಾಗೆಲ್ಲ ಇದಾಗಿದೆಯಾ, ಸ್ಪ್ರೆಡ್ ಆಗಿದೆಯಾ ನೋಡಿಕೊಂಡು, ಆಮೇಲೆ ಇಲ್ಲಾಂದರೆ ಉಂಡೆ ಕಟ್ಬಿಡುತ್ತೆ. ಆಮೇಲೆ ಸರಿಯಾಗಿ ಇದಾಗಲ್ಲ, ತಳ ಅಂಟ್ಕೊಂಬಿಡುತ್ತೆ. ಆಮೇಲೆ ಮುಚ್ಚಿಬಿಟ್ಟು ಒಂದು 3-4 ವಿಷಲು. ಹೆಸರುಬೇಳೆ ಬೇಗ ಬೆಂದೋಗ್ಬಿಡುತ್ತೆ. ಆದಷ್ಟು ನುಣ್ಣಗೆ ಬೆಂದರೆ ಪಾಯಸ ಚೆನ್ನಾಗಾಗುತ್ತೆ. ಅಷ್ಟೊತ್ತಿಗೆ ಕಾಯಿ ತುರಿ ರುಬ್ಕೊಳ್ಳೋಣ. ಮಿಕ್ಸಿಗೆ ಹಾಕಿದ್ವಲ್ಲ, ಅದಕ್ಕೇ ಅದ್ರ ಜೊತೆಲೇ ಏಲಕ್ಕಿ ಹಾಕ್ಬಿಟ್ಟು ರುಬ್ಕೋಬೇಕು. ಒಂಚೂರು ನೀರು ಸೇರಿಸ್ಕೊಳ್ಳಿ, ಅದಕ್ಕೆ ನೀರು ಹಾಕ್ಕೊಂಡ್ರೆ ನುಣ್ಣಗಾಗುತ್ತೆ. ನುಣ್ಣಗೆ ಪೇಸ್ಟ್ ಆದಷ್ಟು ನಾವು ಶೋಧಿಸ್ಕೊಳ್ಳಲ್ಲ, ಒಬ್ಬೊಬ್ರು ಶೋಧಿಸಿ ಹಾಕ್ತಾರೆ. ಶೋಧಿಸೋದು ಬೇಡ, ಈ ಥರ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಅದೇ ಸಾಕಾಗುತ್ತೆ. ಅದೇ ಡೈರೆಕ್ಟ್ ಹಾಕ್ಬೋದು ಕುಕ್ಕರ್ಗೆ. ಫಸ್ಟ್ ಆಮೇಲೆ ಹೆಸರುಬೇಳೆ ಕೂಗಿರುತ್ತಲ್ಲ, ವಿಷಲ್ ಪ್ರೆಷರ್ ಎಲ್ಲ ಹೋದ್ಮೇಲೆ ಚೆನ್ನಾಗಿ ಸ್ಮ್ಯಾಶರ್ ಇರುತ್ತೆ, ಅದರಲ್ಲಿ ಹೆಸರುಬೇಳೆನ ಸ್ಮ್ಯಾಶ್ ಮಾಡ್ಕೋಬೇಕು ನುಣ್ಣಗೆ. ನೀರು ನಿಮ್ಗೆ ಗಟ್ಟಿ ಕ್ವಾಂಟಿಟಿ ಎಷ್ಟು ಬೇಕೋ ಅದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಆವಾಗ ಅದು ಥಿಕ್ನೆಸ್ ಹೆಂಗಿರುತ್ತೆ ಅದೆಲ್ಲ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಅದು ಕುದಿಯೋಷ್ಟೊತ್ತಿಗೆ ಸಪ್ರೇಟ್ ಬಾಣಲಿಲಿ ತುಪ್ಪ ಹಾಕ್ಕೊಂಡು ಅದಕ್ಕೆ ಸೇಮಿಯಾ ಮತ್ತು ದ್ರಾಕ್ಷಿ, ಗೋಡಂಬಿ ಫ್ರೈ ಮಾಡಿ ಇಟ್ಕೋಬೇಕು. ಆಮೇಲೆ ಕುಟ್ಟಿರ್ತೀವಲ್ಲ ಬೆಲ್ಲ, ಅದನ್ನು ಹೆಸರುಬೇಳೆದು ಇದಿರುತ್ತಲ್ಲ ಅದಕ್ಕೆ ಕುಕ್ಕರ್ಗೆ ಹಾಕ್ಕೋಬೇಕು ಬೆಲ್ಲನ. ಆಮೇಲೆ ಅದು ತಿರುಗಿಸ್ಕೊಡ್ಬೇಕು. ಗಟ್ಟಿಯಾಗಿ ಇದಾದಮೇಲೆ ಅದಕ್ಕೆ ಸೇಮಿಯಾ ಹುರಿದಿರ್ತೀವಲ್ಲ, ದ್ರಾಕ್ಷಿ, ಗೋಡಂಬಿ ಅದೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ಕೊಡಿ. ಸ್ವೀಟ್ ನಿಮ್ಗೆ ಕಮ್ಮಿ ಅನಿಸಿದ್ರೆ ಇನ್ನೂ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಕ್ಕರೆ ಆದರೂ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಕಾಯಿ ತುರಿ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಕಾಯಿ ತುರಿ ಹಾಕಿ, ಅಷ್ಟೇ, ಹೆಸರುಬೇಳೆ ಪಾಯಸ ರೆಡಿ.